ಭೂಮಿಯನ್ನು ಗ್ರಹ ಅಂತ ಕರಿತೀವಿ. ಭೂಮಿ ಎಷ್ಟನೇ ಮನೆಯಲ್ಲಿದೆ ಅಂತ ಇದುವರೆಗೂ ಯಾರು ಜ್ಯೋತಿಷ್ಯದಲ್ಲಿ ಹೇಳಿಲ್ಲ. ಯಾವ ಗ್ರಹ ಈ ಗ್ರಹ ಅದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ಹೇಳೋಕ್ಕೆ ಅಷ್ಟೊಂದು ಜಾಸ್ತಿ ಅಧ್ಯಯನ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಹ್ಯಾಪಿ ಲೈಫ್ನಲ್ಲಿ. ಗುರುಗಳೇ, ತುಂಬ ದಿನದಿಂದ ಕಾಡುತ್ತಿದೆ, ನವಗ್ರಹ ಅಂದರೆ ಆ ಸೂರ್ಯ ನಕ್ಷತ್ರ ಅಲ್ವಾ, 8 ಗ್ರಹ ಆಯಿತು. ಹಾಗೆ ಭವಿಷ್ಯ ಹೇಳೋರು, ಕುಂಡಲಿನಿ ಬರೆಯೋರು ಚಂದ್ರ 3ನೇ, ಕೇತು 4ನೇ, 8ನೇ ಮನೆ ಅಂತಾರೆ. ಭೂತಾಯಿ ಕೂಡ ಒಂದು ಗ್ರಹ ಅಲ್ವಾ, ಭೂಮಿಯನ್ನು ಇಲ್ಲಿದ್ದಾರೆ ಈ ಮನೇಲಿದ್ದಾರೆ ಅಂತ ಹೇಳ್ತಾ ಇಲ್ಲ, ಯಾಕೆ ಅಂತ ಕ್ವಶನ್ ಕೇಳಿದ್ದಾರೆ. ಹೌದು, ಸೂರ್ಯ ಗ್ರಹ ಅಂತ ಕರೆಯಲ್ಲ, ಅದನ್ನು ನಕ್ಷತ್ರ ಅಂತ ಕರಿತೀವಿ. ಭೂಮಿಯನ್ನು ಗ್ರಹ ಅಂತ ಕರಿತೀವಿ. ಭೂಮಿ ಎಷ್ಟನೇ ಮನೆಯಲ್ಲಿದೆ ಅಂತ ಇದುವರೆಗೂ ಯಾರು ಜ್ಯೋತಿಷ್ಯದಲ್ಲಿ ಹೇಳಿಲ್ಲ ಅಲ್ವಾ? ಕರೆಕ್ಟು. ಸೊ ಇದು ನೋಡಪ್ಪ, ಇದು ನಾವು ಸಾಮಾನ್ಯವಾಗಿ ಚಿಂತನೆ ಮಾಡತಕ್ಕಂಥ ವಿಚಾರಗಳು. ಯಾವ ಗ್ರಹ ಈ ಗ್ರಹ ಅದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ಹೇಳೋಕ್ಕೆ ಜ್ಯೋತಿಷ್ಶಾಸ್ತ್ರವನ್ನು ತುಂಬ ಅಧ್ಯಯನ ಮಾಡಿರಬೇಕು. ಬಟ್ ಈ ಕ್ವಶನ್ ನಾನು ಯಾಕೆ ತಗೋತೀನಿ ಅಂದರೆ, ಸಾಮಾನ್ಯ ವ್ಯಕ್ತಿಗಳು ಈ ರೀತಿಯಾದ ಗ್ರಹತಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಗೆ ಅಷ್ಟೊಂದು ಜಾಸ್ತಿ ಅಧ್ಯಯನ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮನ್ನು ಯಾವ ಯಾವ ಗ್ರಹಗಳು ನಕ್ಷತ್ರಗಳು ನಮಗೆ ರಕ್ಷಣೆಯನ್ನು ಕೊಡ್ತಾ ಇದೆಯೋ ಅದ್ರ ಕಡೆ ಗಮನ ಹರಿಸಿ ಅನ್ನೋ ವಿಚಾರ ಹೇಳೋಕ್ಕೋಸ್ಕರ ಅವರು ಸರಳವಾಗಿ ಕೇಳಿದರೂ ಕೂಡ ಸಾಮಾನ್ಯವಾಗಿ ಈ ರೀತಿ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ನೋಡಿ, ಸೂರ್ಯಗ್ರಹಣ ಅಂತ ಕರೀತಾರೆ. ಸೂರ್ಯಗ್ರಹಣದಲ್ಲಿ ತುಂಬ ಈ ಥರದ ಸಮಸ್ಯೆಗಳಾಗ್ತವೆ. ಯಾವ ರೀತಿ ಸಮಸ್ಯೆಗಳಾಗ್ತವೆ? ಈಗ ಮಾರ್ಚ್ 29ನೇ ತಾರೀಕು ಸೂರ್ಯಗ್ರಹಣ ಆಗುತ್ತೆ, ಬೇರೆ ಬೇರೆ ದೇಶಗಳಲ್ಲಿ ಆಗುತ್ತೆ, ನಮ್ಮ ದೇಶದಲ್ಲಿ ಕಾಣಲ್ಲ. ಈ ರೀತಿ ರಾಶಿಗಳಿಗೆ 6 ಜನ ರಾಶಿಯವರಿಗೆ ಈ ರೀತಿ ಒಳ್ಳೆಯದಾಗುತ್ತೆ, ಇನ್ನೂ ಒಂದಷ್ಟು ಕೆಟ್ಟದಾಗುತ್ತೆ, ಇನ್ನಷ್ಟು ಮಧ್ಯಮ ಫಲಿತಾಂಶ ಇರುತ್ತೆ. ಅದು ದೋಷ ಪರಿಹಾರಕ್ಕೆ ಈ ರೀತಿ ಪೂಜೆ ಪುನಸ್ಕಾರ ಮಾಡಿ ಆಗ ದೋಷ ಪರಿಹಾರ ಆಗುತ್ತೆ ಅಂತೆಲ್ಲ ಹೇಳ್ತಾರಪ್ಪ. ಸರಳವಾಗಿ ಯೋಚನೆ ಮಾಡಿ ನೋಡಿ. ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ಪ್ರಕೃತಿಯ ಸಹಜ ನಿಯಮಗಳು. ಮಧ್ಯಾಹ್ನ 12 ಗಂಟೆಯಲ್ಲಿ ಸುಡುವ ಬಿಸಿಲಿನಲ್ಲಿ ಸೂರ್ಯನ ಜಪವನ್ನು ಮಾಡಿ, ಓಂ ಮಿತ್ರಾಯ ನಮಃ, ಓಂ ರವಾಯ ನಮಃ, ಖಗಾಯ ನಮಃ ಏನಂತ ಮಂತ್ರಗಳಂದಿದಲ್ವಾ, ಸೂರ್ಯದೇವಾಯ ನಮಃ, ಯಾವ್ಯಾವುದೋ ಮಂತ್ರವನ್ನು, ಆದಿತ್ಯ ಮಂತ್ರವನ್ನು ನೀವು ಜಪ ಮಾಡಿದ್ರೆ ಮಧ್ಯಾಹ್ನದ ಬಿಸಿಲು ತಣ್ಣಗಾಗುವುದೇ? ಆಗತ್ತಾ? ಸಾಧ್ಯನೇ ಇಲ್ಲ. ಏನು ಜೋರಾದ ಬಿಸಿಲು, ಬೇಸಿಗೆ ಕಾಲದಲ್ಲಿ ವರುಣನ ಜಪ ಮಾಡಿದ್ರೆ ಮಳೆ ಬರೋದಿಲ್ಲ. ಮಳೆಯ ಪ್ರವಾಹ ಬಂದಾಗ ಒಂದು ಜಪ ಮಾಡಿದ್ರೆ ಪ್ರವಾಹ ನಿಂತೋಗೋದಿಲ್ಲ. ಭೂಕಂಪ ನಡೀತಾ ಇದೆ ಎಲ್ಲ ಕಡೆ, ಈಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಭೂಕಂಪಗಳು ಬಂದಾಗ ಒಂದಲ್ಲ ಒಂದು ಕಡೆ ನಡೀತಾನೆ ಇರುತ್ತೆ. ಭೂಕಂಪವನ್ನು ನಿಲ್ಲಿಸೋಕ್ಕೆ ಯಾವ ಮಂತ್ರವೂ ಇಲ್ಲ, ಯಾವ ಪೂಜೆಯೂ ಇಲ್ಲ. ವಾಲ್ಕೋನಸ್, ಅಗ್ನಿ ಪರ್ವತ ಸ್ಫೋಟ ಆಗುತ್ತಲ್ವಾ, ಅದನ್ನು ನಿಲ್ಲಿಸೋಕ್ಕೆ ಯಾವುದೇ ಮಂತ್ರಗಳಿಲ್ಲ, ಯಾವುದೇ ಶಾಸ್ತ್ರಗಳಿಲ್ಲ. ಸುನಾಮಿಯನ್ನು ನಿಲ್ಲಿಸೋಕ್ಕೆ ಯಾವುದೇ ಮಂತ್ರಗಳಿಲ್ಲ, ಶಾಸ್ತ್ರಗಳಿಲ್ಲ. ನಾನು ಹೇಳ್ತದ್ದು ಪ್ರಕೃತಿ ನಡೆತಕ್ಕಂಥ ವಿದ್ಯಮಾನಗಳ ಬಗ್ಗೆ ಯಾವುದೇ ರೀತಿಯಾದ ಮಂತ್ರ, ಪೂಜೆ, ಪುನಸ್ಕಾರಗಳಿಂದ ಪ್ರಕೃತಿಯನ್ನು ಕಂಟ್ರೋಲ್ ಮಾಡತಕ್ಕಂಥ ವಿದ್ಯೆ ಯಾರೆಲ್ಲೂ ಇಲ್ಲ, ಅದು ಸಾಧ್ಯ ಇಲ್ಲ. ಸೊ ಪ್ರಕೃತಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಏನೇನು ಶಾಸ್ತ್ರಗಳನ್ನು, ನಿಮಗೆ ಮಂತ್ರಗಳನ್ನು, ಪೂಜೆ ಪುನಸ್ಕಾರಗಳನ್ನು ಹೇಳ್ತಿರೋ ಅದು ಕಾಕತಾಳೀಯ. ಸೂರ್ಯಗ್ರಹಣದ ಎಫೆಕ್ಟು ಕಾಕತಾಳೀಯ, ಚಂದ್ರಗ್ರಹಣದ ಎಫೆಕ್ಟು ಸರಳವಾಗಿ ಸಹಜವಾಗಿ ಎಲ್ಲರ ಮೇಲೂ ಎಫೆಕ್ಟ್ ಆಗುತ್ತೆ. ಮಗು ಮೇಲೆ ಒಂದು ರೀತಿ ಆಗುತ್ತೆ, ವಯಸ್ಸಾದ್ರ ಮೇಲೆ ಒಂದು ರೀತಿ ಆಗುತ್ತೆ, ರೋಗಿಗಳು ಒಂದು ರೀತಿ ಆಗುತ್ತೆ. ಪ್ರಕೃತಿಯ ನಿಯಮ. ಸೆಕೆ ಆದರೆ ಒಂದು ರೀತಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಕೆಲವರಿಗೆ ಸೆಕೆ ಆದರೆ ಆರಾಮಾಗಿ ಮಲಗಿರ್ತಾರೆ, ಇನ್ನು ಕೆಲವು ಸೆಕೆ ತಡ್ಕೊಳೋಕ್ಕೆ ಆಗಲ್ಲ, ಕೆಲವು ಚಳಿ ತಡ್ಕೊಳೋಕ್ಕಾಗಲ್ಲ, ಕೆಲವು ಚಳಿನ ನೆಮ್ಮದಿ ನಿದ್ರೆ ಮಾಡ್ತಾರೆ. ಇದು ಪ್ರಕೃತಿಯ ನಿಯಮ, ವ್ಯಕ್ತಿಗಳ ಮೇಲೆ ಸಹಜವಾಗಿ ಬೀರತಕ್ಕಂಥ ಪರಿಣಾಮಗಳು. ಸೊ ಚಳಿಗಾಲದಲ್ಲಿ ತುಂಬ ನಡುಗುವ ವ್ಯಕ್ತಿಗೆ ಈ ಮಂತ್ರ ಜಪ ಮಾಡ್ಕೊ ಸರೋಗುತ್ತೆ ಅಂದ್ರೆ ಆಗೋದಿಲ್ಲ. ಅವನ ಬಾಡಿ ಇರೋ ನೇಚರ್ ಇರೋದೇ ಹಾಗೆ.
ಬೇಸಿಗೆ ಕಾಲದಲ್ಲಿ ತುಂಬ ಬೆವರ್ತಾ ಇರ್ತಾರೆ ಕೆಲವರು, ಅವರಿಗೆ ಈ ಮಂತ್ರ ಹೇಳ್ಕೊಂಡು ನೀನು ಕೂಲ್ಗಾಗ್ಬಿಡ್ತೀಯ ಅಂತ ಹೇಳೋದು ಸಾಧ್ಯ ಇಲ್ಲ. ಅಥವಾ ಈ ಪೂಜೆ ಮಾಡಿಸೋ ನೀನು ತಣ್ಣಗಾಗ್ಬಿಡ್ತೀಯ, ನೀನು ಫ್ಯಾನೇ ಬೇಕಾಗಿಲ್ಲ, ಎ ಸಿನೇ ಬೇಕಾಗಿಲ್ಲ, ಸಾಧ್ಯ ಇಲ್ಲ. ಅವನ ಪ್ರಕೃತಿ ನಿಯಮದ ಪ್ರಕಾರವಾಗಿ, ಅವನ ದೇಹ ರಚನೆಯ ಪ್ರಕಾರವಾಗಿ ಆ ದೇಹದಲ್ಲಿ ಅವನು ಹೀಟನ್ನು ಅನುಭವಿಸಲೇಬೇಕು, ರೋಗವನ್ನು ಅನುಭವಿಸಲೇಬೇಕು. ವೆದರ್ ಚೇಂಜ್ ಆಗ ಬೇಕಾಷ್ಟು ಜ್ವರಗಳು ಬರ್ತವೆ, ಕಾಯಿಲೆಗಳು ಬರ್ತವೆ. ಅದು ಪ್ರಕೃತಿ ಸಹಜ ನಿಯಮ. ಹೀಗೆ ಪ್ರಕೃತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಏನೇನು ಗ್ರಹಗಳಿದೆಯೋ ನಾನಾ ಗ್ರಹಗಳು ನಾನಾ ರೂಪದಲ್ಲಿ ಅದು ಪರಿಣಾಮ ಬೀರ್ತಾ ಇರುತ್ತೆ. ನೀನು ಸಹಜವಾಗಿ ಬದುಕಿದಾಗ ಪ್ರಕೃತಿಯ ಸೂತ್ರಗಳನ್ನು ಅರಿತು ಸರಿಯಾದ ಆಹಾರ, ಸರಿಯಾದ ವಿಹಾರ, ಸರಿಯಾದ ನಿದ್ರೆ ನೀವು ಸೇವನೆ ಮಾಡ್ತಾ ವ್ಯಾಯಾಮ ಮಾಡ್ಕೋತಾ ಹೋದಾಗ ನಿನ್ನಲ್ಲೇ ಒಂದು ರೆಸಿಸ್ಟೆನ್ಸ್ ಪವರ್ ಕ್ರಿಯೇಟ್ ಆಗುತ್ತೆ. ನಿನ್ನಲ್ಲೇ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿ ಈ ಸಣ್ಣ ಪುಟ್ಟ ಗ್ರಹಗಳಿಂದ ಆಗತಕ್ಕಂಥ ಪ್ರಕೃತಿಯಿಂದ ಆಗತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಯಾಕೆಂದರೆ ಈ ದೇಹ ಆಗಿರೋದೇ ಬ್ರಹ್ಮಾಂಡದಿಂದ, ಅದಕ್ಕೆ ಇದನ್ನು ಪಿಂಡಾಂಡ ಅಂತ ನಾವು ಕರಿತೀವಿ. ಈ ದೇಹವನ್ನು ಪಿಂಡಾಂಡ ಅಂತ ಕರಿತೀವಿ. ಬ್ರಹ್ಮಾಂಡದಿಂದ ಸೃಷ್ಟಿಯಿಂದ ಆಗಿದೆ, ಭೂಮಿಯ ಆಹಾರದಿಂದ ಆಗಿದೆ, ಗಾಳಿಯಿಂದ ಬದುಕಿದೆ, ಸೆಕೆಯಿಂದ ಸೂರ್ಯನ ಬೆಳಕಿನಿಂದ ಈ ದೇಹ ಬದುಕಿದೆ, ನೀರಿನಿಂದ ಈ ದೇಹ ಬದುಕಿದೆ. ಈ ಪಂಚಭೂತಗಳ ತತ್ವವನ್ನು ಅರಿತುಕೊಂಡ್ರೆ ನೀವು ನವಗ್ರಹಗಳ ಯಾವುದೇ ಗ್ರಹಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. 5 ಪಂಚಭೂತಗಳು ಡೈರೆಕ್ಟಾಗಿ ನಮಗೆ ಎಫೆಕ್ಟ್ ಮಾಡ್ತಾ ಇರ್ತವೆ ಎವ್ರಿ ಡೇ. ಈ ಕ್ಷಣ ನನಗೆ ಎಫೆಕ್ಟ್ ಮಾಡುತ್ತೆ ಗಾಳಿಯನ್ನು ನಿಲ್ಲಿಸಿದ್ರೆ. ಮೂಗು ಬಾಯಿ ಮುಚ್ಕೊಂಡ್ರೆ 5 ನಿಮಿಷನ ಡಮಾರೋ. ನಾನು ನೀರು ಕುಡಿದು ಹಾಗೇ ಕುಳಿತುಕೊಂಡ್ರೆ ಒಂದು ವಾರ ಒಳಗೆ ಸತ್ತೋಗ್ಬಿಡ್ತೀನಿ. ಊಟ ಮಾಡದೆ ಭೂಮಿಯಿಂದ ಬರತಕ್ಕಂಥ ಆಹಾರ ತರಕಾರಿಗಳು ತಿಂದೇ ಕುಳಿತುಕೊಂಡ್ರೆ ನಾನು ಸತ್ತೋಗ್ಬಿಡ್ತೀನಿ. ಸೂರ್ಯನ ಬೆಳಕೆ ಇಲ್ಲ ಅಂತ ನಾನು ಸತ್ತೋಗ್ಬಿಡ್ತೀನಿ. ಈ ಕ್ಷಣ ನನ್ನ ದೇಹದ ಮೇಲೆ ಮನಸ್ಸಿನ ಮೇಲೆ ಯಾವುದು ಎಫೆಕ್ಟ್ ಆಗುತ್ತೋ ಅದು ಸತ್ಯ. ಬೇರೆ ಎಲ್ಲದರ ಕಡೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾವ ಜ್ಯೋತಿಷ್ಯ ಏನಾದರೂ ಹೇಳ್ಕೊಳ್ಳಿ, ಯಾವ ಗ್ರಹಣದ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ, ಅಮಾವಾಸ್ಯೆ ಹುಣ್ಣಿಮೆ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ, ಈ ಎಲ್ಲ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೋಕ್ಕೋಸ್ಕರ ನಾನು ಈ ವಿಚಾರ ನಿಮ್ಮ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಡೋಂಟ್ ವರಿ, ವೆರಿ ಸಿಂಪಲ್. ಪಂಚಭೂತಗಳನ್ನು, ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅವುಗಳ ಜೊತೆ ಹೇಗೆ ಬದುಕಬೇಕು. ಸೊ ಭೂಮಿಯಿಂದ ಬರತಕ್ಕಂಥ ಯಾವ ತರಕಾರಿಗಳು, ಹಣ್ಣು ಹಂಪಲುಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು, ಸೂರ್ಯನ ಬೆಳಕನ್ನು ನನ್ನ ಬದುಕಿಗಾಗಿ ಹೇಗೆ ಉಪಯೋಗಿಸ್ಕೋಬೇಕು, ನೀರನ್ನು ನನ್ನ ಜೀವನಕ್ಕಾಗಿ ಹೇಗೆ ಉಪಯೋಗಿಸ್ಕೋಬೇಕು, ರಾತ್ರಿ ವಿಶ್ರಾಂತಿನ ಆಕಾಶತ್ವವನ್ನು ಮನಸ್ಸನ್ನು ಖಾಲಿ ಮಾಡಿ ಆ ಖಾಲಿತನವನ್ನು ಹೇಗೆ ನಾನು ಉಪಯೋಗಿಸ್ಕೋಬೇಕು ಅನ್ನತಕ್ಕಂಥ ವಿಚಾರಗಳನ್ನು ತಿಳಿಕೊಂಡ್ರೆ ಸಾಕು. Then the nature takes care. Okay? Remember, Antarmukhi Sadasuki. Thank you.